ಸೊ ಎಲ್ಲರೂ ಕೈಯಲ್ಲಿ ಸ್ಕೆಚ್ ಮಾಡೋದು ನೋಡಿರ್ತೀವಿ, ನೀನು ಕೈಯಲ್ಲೂ ಮಾಡ್ತೀಯಾ, ಕಾಲಲ್ಲೂ ಮಾಡ್ತೀಯಾ, ಬಾಯಲ್ಲೂ ಕೂಡ ಸ್ಕೆಚ್ ಮಾಡ್ತೀಯಾ. ಯಾಕೆ ಕಾಲಲ್ಲಿ ಮತ್ತು ಬಾಯಲ್ಲಿ ಮಾಡಬೇಕಂತ ಅನಿಸಿದ್ದು? ಫಸ್ಟು ನಾನು ಕೈಯಲ್ಲೇ ಮಾಡ್ತಾಯಿದ್ದೆ ಮೊದಲು, ಪೆನ್ಸಿಲ್ ಮಾರ್ಕರಿಂದ. ರೀಲ್ಸ್ ಮಾಡ್ತಾ ಇರ್ತಾರಲ್ಲ ಅಂಥದ್ದೆಲ್ಲ ಮತ್ತು ಸಿನಿಮಾ ಆ್ಯಕ್ಟರ್ಸ್ಗಳಿದೆಲ್ಲನೂ ನಾನು ಪೆನ್ಸಿಲ್ ಮಾರ್ಕರಿಂದ ಕೆಸ್ ಮಾಡ್ತಾಯಿದ್ದೆ. ಬಟ್ ಒಂದು ಸಾರಿ ರೀಲ್ನ ನೋಡಬೇಕಾದ್ರೆ ಕೈ ಇಲ್ಲದೆ ಇರೋರು ಕೂಡ ಕಾಲಲ್ಲಿ ಮಾಡ್ತಾಯಿದ್ದಾರೆ, ಪೆನ್ಸಿಲಿಂದ ಕಾಲಲ್ಲೇ ಮಾಡ್ತಾಯಿದ್ದಾರೆ. ಇವ್ರನ್ನ ನೋಡಿದ ಮೇಲೆ ನಾನು ಒಂದ್ಸಲ ಟ್ರೈ ಮಾಡಬೇಕಂತ ಅನಿಸ್ತು. ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ತಾರಲ್ಲ, ವಿರಾಟ್ ಕೊಹ್ಲಿ ಅಂಥವ್ರನ್ನೆಲ್ಲ ಸ್ಕೆಚ್ ಮಾಡಿದ್ರು, ಕೈ ಕಾಲು ಎರಡೂ ಇಲ್ಲ, ಆದ್ರೂ ಅವ್ರು ಬಾಯಿಂದ ಬ್ರಷ್ ಇಟ್ಕೊಂಡ್ಬಿಟ್ಟು ವರ್ಕ್ ಮಾಡ್ತಿದ್ದಾರೆ, ಮಲ್ಕೊಂಡ್ಬಿಟ್ಟು ವರ್ಕ್ ಮಾಡ್ತಿದ್ದಾರೆ. ಒಂದ್ಸಲ ನಾನು ಟ್ರೈ ಮಾಡೋಣ ಅಂತ ಇದನ್ನು ಅವ್ರು ನೋಡ್ಬಿಟ್ಟು ಇನ್ಸ್ಪೈರ್ ಆಗಿ ಟ್ರೈ ಮಾಡಿದೆ. ಬಾಯಲ್ಲಿ ಹಿಡ್ಕೊಂಡಾಗ ಮಾರ್ಕರು ಕರೆಕ್ಟಾಗಿ ಸೇಫಾಗಿ ಬರಲ್ಲ, ಅದನ್ನು ರೂಢಿ ಮಾಡ್ಕೋಬೇಕು. ಮಾರ್ಕರ್ನ ಒಳಗಡೆ ಇಟ್ಕೊಂಡಿರ್ತೀವಿ ಅಂತಂದರೆ ಇಲ್ಲಿ ಮೇಲೆಲ್ಲ ಸ್ವಲ್ಪ ನೋವಾಗುತ್ತೆ, ಸ್ಟಾರ್ಟಿಂಗ್ ತುಂಬ ನೋವಾಗುತ್ತೆ. ಅದು ಹಿಡ್ಕೊಂಡು ಅದನ್ನು ಸೇಫಾಗಿ ಕರೆಕ್ಟಾಗಿ ತರ್ಬೇಕು, ನಾವು ತಲೆಯೆಲ್ಲ ಅಲ್ಲಿ ಆಡಿಸ್ಬೇಕು, ಇದೆಲ್ಲ ನೋವಾಗುತ್ತೆ. ಗೊತ್ತಾಯ್ತು, ಅವಾಗ ಗೊತ್ತಾಯಿತು ಅವರು ಕೈಕಾಲು ಇಲ್ದೇ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತವ್ರಲ್ಲ ಅಂತೇಳಿ. ಅದಕ್ಕೋಸ್ಕರನೇ ಅದೆಲ್ಲ ಟ್ರೈ ಮಾಡಿದೆ. ಅವಾಗ ಅದು ವೀಡಿಯೋ ಮಾಡಿದ ಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಯಿತು. ನಾನು ಮಾಡೋದು, ಬಟ್ ಕೆಲವೊಬ್ರು ನೆಗೆಟಿವಲ್ಲಿ ಕಮೆಂಟ್ ಮಾಡಿದ್ರು, ನಿಮ್ಮ ಕೈಕಾಲೆಲ್ಲ ಇದೆ ಅಲ್ವಾ, ಎದಕ್ಕೆ ಕೈಯಲ್ಲಿ ಮಾಡ್ಬೋದಲ್ಲ ನೀನು ಅನ್ನೋ ಥರನೂ ಕಮೆಂಟ್ಸ್ ಬಂದಿತ್ತು ನನಗೆ. ಬಟ್ ನಾನು ಮಾಡೋ ಉದ್ದೇಶನೇ ಬೇರೆ, ಅವ್ರು ತಿಳ್ಕೊಳ್ಳೋ ಉದ್ದೇಶನೇ ಬೇರೆ.